ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಧರ್ಮಜ ಅರಣ್ಯವಾಸದ ಕಷ್ಟ ಕ್ಲೇಶಗಳನ್ನೆಲ್ಲ ಅನುಭವಿಸಿ ನಂತರ ಧರ್ಮದ ಮೂಲಕ ನಾವು ಸೇರಲಿರುವ ಸ್ವರ್ಗಕ್ಕಿಂತ ಈಗ ರಣರಂಗದಲ್ಲಿ ಶತ್ರುಗಳನ್ನು ನಾಶಪಡಿಸುವುದರಿಂದಾಗಿ ನಾವು ಪಡೆಯಲಿರುವ ನರಕವೇ ಚೆನ್ನ, ಅದೇ ಹೆಚ್ಚು ಉತ್ತಮವಾದುದು. ನಮ್ಮ ಶತ್ರುಗಳನ್ನು ನಾಶಪಡಿಸುವುದರಿಂದ ಏನಿಲ್ಲವಾದರೂ ನಮಗೆ ಮನಃಶಾಂತಿಯಾದರೂ ಸಿಗುತ್ತದೆ. ಯುಧಿಷ್ಠಿರ, ನಮ್ಮ ಶತ್ರುಗಳು ನಮ್ಮ ಮೇಲೆ ಎಸಗಿದ ಕೂರಂಬಿನಂಥ ದುಷ್ಕೃತ್ಯಗಳ ನೆನಪನ್ನು ಸಹಿಸುವುದು ಅಸಾಧ್ಯ. ನೆನಪಿನ ಈ ಯಾತನೆ ಬರಿಯ ಎದೆಯ ಮೇಲೆ ಕೆಂಡ ಇಟ್ಟಾಗ ಆಗುವ ವೇದನೆಗಿಂತ ತೀವ್ರವಾದದ್ದು. ನನ್ನಿಂದ ಈ ಯಾತನೆಯನ್ನು ಸಹಿಸಲಾಗದು. ಈ ಹಿಂಸೆಯಿಂದಾಗಿ ನನಗೆ ಹಗಲು ರಾತ್ರಿ ನಿದ್ದೆ ಬರುತ್ತಿಲ್ಲ. ಅರ್ಜುನ ಮಹಾನ್ ಬಿಲ್ಲುಗಾರ, ಅವನಿಗೂ ಇದೇ ರೀತಿಯ ಚಿತ್ರಹಿಂಸೆಯಾಗುತ್ತಿದೆ. ಆದರೆ ನಿನ್ನ ಆಣತಿಯಿಂದಾಗಿ ಅವನು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾನೆ. ಪ್ರಪಂಚದ ಅತಿರಥ ಬಿಲ್ಲುಗಾರರನ್ನೆಲ್ಲ ಅಳಿಸಿ ಹಾಕುವ ಶಕ್ತಿಯುಳ್ಳ ಮಹಾನ್ ಧನುರ್ಧಾರಿ ಅರ್ಜುನ ಅತಿ ಕಷ್ಟದಿಂದ ಇದನ್ನು ಸಹಿಸಿಕೊಂಡಿದ್ದಾನೆ. ನಕುಲ ಮತ್ತು ಸಹದೇವರಿಗೂ ಈ ವನವಾಸವೆಂದರೆ ವಿಪರೀತ ದ್ವೇಷ. ಆದರೆ ನಿನ್ನನ್ನು ಸಂತೋಷಪಡಿಸಲು ಅವರು ಸುಮ್ಮನಿದ್ದಾರೆ. ನಮ್ಮ ಬಂಧು ಬಾಂಧವರು ಹಾಗೂ ಮಿತ್ರರು ಸುಮ್ಮನಿದ್ದಾರೆ ಎಂದ ಮಾತ್ರಕ್ಕೆ ಅವರು ನಿನ್ನ ನಿಲುವನ್ನು ಸಮ್ಮತಿಸಿದ್ದಾರೆಂದು ತಿಳಿಯಬೇಡ. ಅವರಿಗೆಲ್ಲ ನಿನ್ನ ಮನಸ್ಸನ್ನು ನೋಯಿಸುವ ಇಚ್ಛೆ ಇಲ್ಲ, ನಿನಗೆ ಕಿರಿಕಿರಿ ಉಂಟು ಮಾಡುವ ಮನಸ್ಸಿಲ್ಲ ಎಂದೇ ಅವರು ನಿನ್ನ ಜೊತೆ ಮೃದುವಾಗಿ ಮಾತನಾಡುತ್ತಾರೆ. ನಮ್ಮ ನಿಜವಾದ ಭಾವನೆಗಳನ್ನು ಹತ್ತಿಕ್ಕಲಾಗದೆ ನಾನು ಮತ್ತು ದ್ರೌಪದಿ ಮಾತ್ರ ಮನಬಿಚ್ಚಿ ಮಾತನಾಡುತ್ತಿದ್ದೇವೆ. ಎಲ್ಲರೂ ನಮ್ಮ ಮಾತುಗಳನ್ನು ಒಪ್ಪುತ್ತಾರೆ. ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋಗಿದ್ದು ಯುದ್ಧ ಮಾಡಲು ಕಾತರರಾಗಿದ್ದಾರೆ. ದುರ್ಬಲರು ನೀಚರೂ ಆದ ಜನ ನಮ್ಮ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದಾರೆ. ಅದನ್ನು ಅವರು ಅನುಭವಿಸುತ್ತಿದ್ದಾರೆ. ಇದಕ್ಕಿಂತ ಮಿಗಿಲಾದ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯೇ? ಅಣ್ಣ, ರುಜುನಡೆ ನಿನ್ನ ದೌರ್ಬಲ್ಯ. ನೀನು ದಯಾಳು, ಆದ್ದರಿಂದಲೇ ನೀನಿಂದು ಇಂಥ ಶೋಚನೀಯ ಸ್ಥಿತಿಯಲ್ಲಿದ್ದೀಯೆ. ಆದರೆ ಇದಕ್ಕಾಗಿ ಯಾರೂ ನಿನ್ನನ್ನು ಸ್ತುತಿಸುವುದಿಲ್ಲ, ಹಾಡಿ ಹೊಗಳುವುದಿಲ್ಲ. ನೀನು ಒಂದೇ ಒಂದು ನಿಯಮವನ್ನು ಮಾತ್ರ ಪಾಲಿಸುತ್ತಿದ್ದೀಯೆ. ನಾನು ಸುಳ್ಳು ಹೇಳುವುದಿಲ್ಲ, ನಾನು ವಚನಭಂಗ ಮಾಡುವುದಿಲ್ಲ. ಆದರೆ ನಿನ್ನಲ್ಲಿ ತಾರತಮ್ಯ ಜ್ಞಾನವೇ ಇಲ್ಲ. ಅಣ್ಣ, ನೀನು ಬ್ರಾಹ್ಮಣರಲ್ಲೇ ಅತಿ ಸಜ್ಜನನು. ಆದರೆ ನೀನು ಹೇಗೆ ಕ್ಷತ್ರಿಯನಾಗಿ ಜನಿಸಿದೆ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. ದುಷ್ಟರು ಮೋಸಗಾರರು ಆದ ಧೃತರಾಷ್ಟ್ರನ ಕೇಡಿಗರಾದ ಆ ಮಕ್ಕಳನ್ನು ನೀನು ಕ್ಷಮಿಸುವುದೆಂತು? ಸರ್ವದಾ ನಿನ್ನ ನಾಶವೊಂದನ್ನೇ ಗುರಿಯಾಗಿಸಿಕೊಂಡಿರುವ ಅವರನ್ನು ನೀನು ಕ್ಷಮಿಸುವುದೆಂತು? ನೀನು ಬುದ್ಧಿವಂತ, ಶಕ್ತಿವಂತ, ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀಯೆ. ಹುಟ್ಟಿನಿಂದ ನೀನು ಶ್ರೇಷ್ಠನು. ಆದಾಗ್ಯೂ ನೀನು ವಿಷವಿಲ್ಲದ ಸರ್ಪದಂತಿದ್ದೀಯೆ. ನೀನು ಸಿಂಹಾಸನದ ಮೇಲೆ ಕೆತ್ತಲಾದ ಸರ್ಪಶಿಲ್ಪದಂತೆ. ನಿನ್ನಲ್ಲಿ ಪುರುಷತ್ವವಿಲ್ಲ. ನೀನು ಕರ್ತವ್ಯಕ್ಕೆ ಬೆನ್ನು ತಿರುಗಿಸಿದ್ದೀಯೆ. ಧರ್ಮಜ, ನಿನ್ನ ವಚನ ನಮ್ಮನ್ನು ದೇಶಭ್ರಷ್ಟರನ್ನಾಗಿಸಿದೆ. ಅದರ ಸಾಧಕ ಬಾಧಕಗಳನ್ನು ಕುರಿತು ಯೋಚಿಸಿರುವೆಯಾ? ನಮ್ಮನ್ನು ಅಡಗಿಸಿಡುವ ಅಪೇಕ್ಷೆ ನಿನ್ನದು. ಆದರೆ ಹಿಮಾಲಯ ಪರ್ವತವನ್ನು ಮಾನವನ ಮುಷ್ಟಿಯಲ್ಲಿ ಅವಿತಿಡಲಾದೀತೆ. ಅಣ್ಣ, ಹಗಲು ಮೋಡ ಕವಿದಿರಬಹುದಾದರೂ ಸೂರ್ಯನು ಮಾನವನ ಕಣ್ಣಿಗೆ ಬೀಳದೆ ಗಗನದಲ್ಲಿ ಸಂಚರಿಸುವುದು ಸಾಧ್ಯವೇ? ಜಗದ್ವಿಖ್ಯಾತನಾದ ನೀನು ಯಾರ ಕಣ್ಣಿಗೂ ಬೀಳದೆ ಬದುಕುವುದು ಸಾಧ್ಯವೇ? ಕನಸಿನಲ್ಲಾದರೂ ಸಾಧ್ಯವೇ? ಎಲ್ಲ ದಿಕ್ಕುಗಳಿಗೂ ರೆಂಬೆ ಕೊಂಬೆ ಚಾಚಿ ಫಲಪುಷ್ಪಗಳಿಂದ ಬೀಗುತ್ತಿರುವ ಮಹಾವೃಕ್ಷವು ಮಾನವನ ದೃಷ್ಟಿಗೆ ಬೀಳದಿರುವುದು ಸಾಧ್ಯವೇ? ಅರ್ಜುನನನ್ನು ಎಲ್ಲರ ಕಣ್ಣುಗಳಿಂದ ಬಚ್ಚಿಡುವುದು ಸಾಧ್ಯವೇ? ನಕುಲ ಮತ್ತು ಸಹದೇವರು ಸಿಂಹಗಳಿದ್ದಂತೆ. ಅವರನ್ನು ಬಚ್ಚಿಡುವ ಧೈರ್ಯ ನಿನಗಿದೆಯೇ? ದ್ರೌಪದಿ ಅಪಾರ ಶಕ್ತಿ ಸಾಮರ್ಥ್ಯವುಳ್ಳ ಮಕ್ಕಳ ತಾಯಿ. ಅವಳು ಧರ್ಮನಿಷ್ಠಳು. ಅವಳ ಕೀರ್ತಿ ವಿಶ್ವದ ಎಲ್ಲ ಮೂಲೆಗಳಿಗೂ ಹಬ್ಬಿದೆ. ಅವಳನ್ನು ಜನ ಗುರುತಿಸದೇ ಇರುತ್ತಾರೆಯೇ? ಅವಳನ್ನು ಅವಿತಿಡುವುದೆಂತು? ಧರ್ಮಜ, ಇನ್ನು ನನ್ನ ವಿಷಯವೇನು? ಸಣ್ಣ ಮಕ್ಕಳಿಗೂ ನಾನು ಪರಿಚಿತ. ಈ ನನ್ನ ಬೃಹದಾಕಾರದ ಶರೀರವನ್ನು ಹೇಗೆ ಬಚ್ಚಿಡಲಿ?
ಈ ಶರೀರವನ್ನು ಅವಿತಿಡುವುದೆಂದರೆ ಮೇರು ಪರ್ವತವನ್ನು ಅವಿತಿಟ್ಟಂತೆ. ಮಹಾರಾಜ, ಯಾರೊಬ್ಬರೂ ನಮ್ಮ ಗುರುತನ್ನು ಪತ್ತೆ ಹಚ್ಚದಂತೆ ನಾವಿರಬೇಕು. ಅಲ್ಲದೆ ಗೂಢಾಚಾರರಿಂದಲೂ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನಮ್ಮಿಂದ ಸೋತ ರಾಜರೆಲ್ಲ ಈಗ ದುರ್ಯೋಧನನ ಆಶ್ರಿತರು. ಅವರಿಗೆ ಇನ್ನೂ ನಮ್ಮ ಮೇಲೆ ಸಿಟ್ಟು ದ್ವೇಷಗಳಿವೆ. ದುರ್ಯೋಧನನನ್ನು ಪ್ರಸನ್ನಗೊಳಿಸಲು ಅವರು 100 ಮಂದಿ ಬೇಹುಗಾರರನ್ನು ಕಳುಹಿಸಿರುತ್ತಾರೆ. ಅವರು ಈ ಯತ್ನದಲ್ಲಿ ಯಶಸ್ವಿಯಾದರೆ ನಾವು ಇನ್ನೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತದೆ. ಅಣ್ಣ, ಈಗ ನಾವು ಕಾಡಿನಲ್ಲಿ 13 ತಿಂಗಳುಗಳನ್ನು ಕಳೆದಿದ್ದೇವೆ ಅಲ್ಲವೇ? ಈ 13 ತಿಂಗಳು 13 ವರ್ಷಗಳಿಗೆ ಸಮವೆಂದು ನೀನೇಕೆ ಭಾವಿಸಬಾರದು? ಧರ್ಮವನ್ನು ಚೆನ್ನಾಗಿ ಬಲ್ಲ ಜ್ಞಾನಿಗಳ ಪ್ರಕಾರ ಆಪತ್ಕಾಲದಲ್ಲಿ 1 ತಿಂಗಳನ್ನು 1 ವರ್ಷವೆಂದು ಪರಿಗಣಿಸಲಾಗುತ್ತದೆ. ಆಪತ್ಕಾಲದಲ್ಲಿ ಪ್ರತಿ ನಿಯಮಕ್ಕೂ ಅಪವಾದವಿರುತ್ತದೆ, ಪರ್ಯಾಯವಿರುತ್ತದೆ. ಋಷಿಗಳು ಸಹ ಅನ್ಯ ಮಾರ್ಗದ ಆಶ್ರಯ ಪಡೆಯುತ್ತಾರೆ. ಆದ್ದರಿಂದ ಅಣ್ಣ, ನನ್ನ ಮಾತನ್ನು ಕೇಳು. ಈ 13 ತಿಂಗಳನ್ನು 13 ವರ್ಷಗಳೆಂದೇ ಗಣನೆ ಮಾಡಿ ನಮ್ಮೆದುರಿಗಿರುವ ಮಹಾನ್ ಕಾರ್ಯದಲ್ಲಿ ನಿನ್ನನ್ನು ತೊಡಗಿಸಿಕೋ. ವ್ಯಾಸರ ಹಿತವಚನ. ಯುಧಿಷ್ಠಿರ ಭೀಮಸೇನನ ಮಾತುಗಳನ್ನು ಕೇಳಿಸಿಕೊಂಡು ನಿಟ್ಟುಸಿರುಗರೆದ. ಅವನು ತನ್ನೊಳಗೆ ಹೇಳಿಕೊಂಡ, ರಾಜನ ಕೆಲಸ ಕಾರ್ಯಗಳಲ್ಲಿ ನಾನು ನಿಷ್ಣಾತನಾಗಿದ್ದೇನೆ. ನನಗೆ ಚಾತುರ್ವರ್ಣಗಳ ಕರ್ತವ್ಯಗಳು ಗೊತ್ತು. ಆಪತ್ಕಾಲದಲ್ಲಿ ಏನೆಲ್ಲ ಮಾಡಬೇಕು, ರಿಯಾಯಿತಿಗಳನ್ನು ನೀಡಬೇಕು ಎಂಬುದು ನನಗೆ ಗೊತ್ತು. ಯಾರು ಈ ಎಲ್ಲ ಕರ್ತವ್ಯಗಳನ್ನು ಪಾಲಿಸುವರೋ ಹಾಗೂ ಧರ್ಮಜ್ಞಾನಿಯಾಗದಂತೆ ಜೀವಿಸುವರೋ ಅಂಥವರು ನಿಯಮಿತವಾದ ಬಾಳ್ವೆಯನ್ನು ನಡೆಸುತ್ತಾರೆ. ಅಂಥವರಿಗೆ ಮಾತ್ರ ಭವಿಷ್ಯದ ಕನಸುಗಳು ಸಾಧ್ಯ. ಅವರು ಅದರಂತೆ ನಡೆದುಕೊಳ್ಳಬಲ್ಲರು. ಧರ್ಮದ ಪಥವು ಗ್ರಹಿಸಲು ತುಂಬ ದುರ್ಗಮವಾದದ್ದು ಹಾಗೂ ಅನೇಕರ ದೃಷ್ಟಿಗೆ ಅದು ಬೀಳುವುದಿಲ್ಲ. ಅದು ನನಗೆ ತಿಳಿದಿದೆ. ಇಂದು ಅದನ್ನು ತ್ಯಜಿಸಲೇ? ಈ ಧರ್ಮವು ನನ್ನೊಳಗೆ ಮೇರು ಪರ್ವತದಂತೆ ಅಚಲವಾಗಿದೆ. ಆ ಮೇರು ಪರ್ವತವನ್ನು ನನ್ನೊಳಗಿಂದ ಹೊರಕ್ಕೆಳೆದು ಪಕ್ಕಕ್ಕೆ ಇಡುವುದು ಸಾಧ್ಯವಾದಲ್ಲಿ ಧರ್ಮವನ್ನು ಬದಿಗೊತ್ತುವುದು ಸಾಧ್ಯವಾದೀತು. ಆದರೆ ಭೀಮನನ್ನು ಸಾಂತ್ವನಗೊಳಿಸುವುದು ನನ್ನ ಕರ್ತವ್ಯ. ಹೀಗೆಂದುಕೊಂಡವನೇ ಭೀಮನನ್ನು ಉದ್ದೇಶಿಸಿ ಹೇಳಿದ, ಭೀಮಸೇನ, ನೀನು ಹೇಳಿದ್ದೆಲ್ಲವೂ ನಿಜ. ಆದರೆ ನನ್ನ ಮಾತನ್ನು ಕೇಳಿಸಿಕೋ. ಆತುರದ ಕ್ರಮ ಪಾಪ. ಅದು ಸೋಲಿಗೆ ಎಡೆಮಾಡಿಕೊಡುತ್ತದೆ. ಶಕ್ತಿ ಬಲಪ್ರಯೋಗಗಳನ್ನು ಸಾಕಷ್ಟು ಚಿಂತನ ಮಂಥನ ನಡೆಸಿದ ನಂತರ ಮಾಡಬೇಕು. ಪರಿಣಾಮಗಳನ್ನು ಮುಂಗಾಣಬೇಕು ಹಾಗೂ ಅವುಗಳನ್ನು ತಪ್ಪಿಸಲು ಮಾರ್ಗೋಪಾಯಗಳನ್ನು ರೂಪಿಸಬೇಕು. ಕಾರ್ಯಕಾರಣಗಳ ಮೇಲೆ ಕೋಪವನ್ನು ಸವಾರಿ ಮಾಡಲು ಬಿಡಬಾರದು. ಪ್ರತಿ ಹೆಜ್ಜೆಯ ಬಗ್ಗೆಯೂ ಚೆನ್ನಾಗಿ ಯೋಚಿಸಬೇಕು. ಆಗ ಭಗವಂತನು ಕರ್ತೃವಿಗೆ ಸಹಾಯ ಮಾಡುವನು. ಭೀಮಸೇನ, ನೀನು ನಿನ್ನ ಶಕ್ತಿ ಸಾಮರ್ಥ್ಯಗಳಿಂದ, ಶೌರ್ಯ ಪರಾಕ್ರಮಗಳಿಂದ ಪ್ರೇರಿತನಾಗಿ ನಾವು ತಕ್ಷಣ ಕಾರ್ಯೋನ್ಮುಖರಾಗಿ ನಮ್ಮ ಸಾಮ್ರಾಜ್ಯವನ್ನು ಮರಳಿ ಪಡೆಯಬೇಕೆಂದು ಹೇಳುತ್ತಿದ್ದೀವಿ. ನನ್ನ ಮಾತು ಕೇಳಿಸಿಕೋ. ನಮ್ಮ ಶತ್ರುಗಳ ಬಲವನ್ನು ಲೆಕ್ಕಾಚಾರ ಮಾಡಿದ್ದೀಯಾ? ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಭೂರಿಶ್ರವ ಮೊದಲಾದವರ ಬೆಂಬಲ ಇರುವ ಧೃತರಾಷ್ಟ್ರನ 100 ಮಂದಿ ಪುತ್ರರನ್ನು ಜಯಿಸುವುದು ಸುಲಭ ಎಂದುಕೊಳ್ಳಬೇಡ. ಅವರು ನಮ್ಮೊಡನೆ ಯುದ್ಧ ಮಾಡಲು ಸದಾ ಸನ್ನದ್ಧರಾಗಿದ್ದಾರೆ. ಅವರೆಲ್ಲರೂ ಸಮರ ಕಲೆಯಲ್ಲಿ ನಿಷ್ಣಾತರು. ಇದಲ್ಲದೆ ನಮ್ಮಿಂದ ಪರಾಜಿತರಾಗಿರುವ ರಾಜರು ಅವರ ಜೊತೆ ಸೇರಿಕೊಂಡಿದ್ದಾರೆ. ಅವರೆಲ್ಲ ಈಗ ಧೃತರಾಷ್ಟ್ರನ ಮಿತ್ರರು ಮತ್ತು ಹಿತೈಷಿಗಳು. ನಾವು ಅವರ ಸೇನೆಗಳ ಸಂಯುಕ್ತ ಬಲವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಅವರು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುವ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಪಾಂಡವರ ಕೌರವರ ನಡುವೆ ಎಂದಾದರೂ ಯುದ್ಧ ಸಂಭವಿಸಿದಲ್ಲಿ ಈ ಎಲ್ಲ ವೈರಿಗಳು ದುರ್ಯೋಧನನ ಜೊತೆ ಇರುತ್ತಾರೆ. ಅವರು ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ರಣರಂಗದಿಂದ ಹಿಮ್ಮೆಟ್ಟುವುದಿಲ್ಲ. ಅವರನ್ನು ನಿಗ್ರಹಿಸದೆ ದುರ್ಯೋಧನನನ್ನು ಸಂಹರಿಸುವುದು ಸಾಧ್ಯವೇ? ನೆನಪಿಡು, ಕರ್ಣನು ನಮ್ಮ ವಿರುದ್ಧ ಸಿಡಿದು ನಿಂತಿದ್ದಾನೆ. ಮುಂಗೋಪಿಯಾದ ಸಕಲ ಅಸ್ತ್ರಗಳ ಪ್ರವೀಣನಾದ
ಕರ್ಣನು ಹುಟ್ಟಿದಾಗಲೇ ಕವಚದಿಂದ ಅನುಗ್ರಹೀತನಾಗಿದ್ದಾನೆ. ಭೀಮಸೇನ, ಬಿಲ್ಲು ಬಾಣಗಳಲ್ಲಿ ಕರ್ಣನ ಕೌಶಲ್ಯ ನೈಪುಣ್ಯಗಳನ್ನು ನೆನಪಿಸಿಕೊಂಡಾಗ ನನಗೆ ಒಂದು ಕ್ಷಣ ಸಹ ನಿದ್ದೆ ಬರುವುದಿಲ್ಲ. ಧರ್ಮಜನ ಮಾತುಗಳನ್ನು ಕೇಳಿ ಭೀಮಸೇನನ ಎದೆ ನಡುಗಿತು. ಅವನು ಯೋಚನೆಯಲ್ಲಿ ಮಗ್ನನಾಗಿ ಮೌನಿಯಾದ. ಅದೇ ವೇಳೆಗೆ ವ್ಯಾಸ ಮಹರ್ಷಿಗಳ ಆಗಮನವಾಯಿತು. ಯುಧಿಷ್ಠಿರನು ವ್ಯಾಸರನ್ನು ಪ್ರೀತಿ ಗೌರವಗಳಿಂದ ಸ್ವಾಗತಿಸಿ ಆತಿಥ್ಯವನ್ನು ನೀಡಿದ. ವ್ಯಾಸರು ನುಡಿದರು, ಯುಧಿಷ್ಠಿರ, ಭೀಷ್ಮ ಮತ್ತು ಕರ್ಣರ ಶೌರ್ಯ ಪರಾಕ್ರಮಗಳು, ಜಾಣ್ಮೆ ಕೌಶಲಗಳು ನಿನ್ನನ್ನು ಆತಂಕಕ್ಕೀಡು ಮಾಡಿದೆ ಎಂಬುದನ್ನು ನಾನು ನನ್ನ ಆಧ್ಯಾತ್ಮಿಕ ಒಳನೋಟದಿಂದ ಕಂಡುಕೊಂಡೆ. ಅದನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನಿನಗೆ ತಿಳಿಯ ಹೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಯುಧಿಷ್ಠಿರ, ನನ್ನ ಸಲಹೆಯನ್ನು ಪಾಲಿಸು. ಅಧೀರನಾಗಬೇಡ. ಭೀತಿಯನ್ನು ಬದಿಗೊತ್ತು. ಭರತ ವಂಶದ ಧೀಮಂತರೇ, ಅಭ್ಯುದಯದ ದಿನಗಳ ಬೆಳಗು ಬಲು ಬೇಗ ಮೂಡಲಿದೆ. ಅರ್ಜುನನು ನಿನ್ನ ಶತ್ರುಗಳನ್ನೆಲ್ಲ ನಿರ್ನಾಮ ಮಾಡುವನು. ನಾನು ನಿನಗೆ ಅತ್ಯದ್ಭುತ ಮಹಿಮೆಯುಳ್ಳ ಪ್ರತಿಸ್ಮೃತಿ ವಿದ್ಯೆಯನ್ನು ಬೋಧಿಸುತ್ತೇನೆ. ಈ ವಿದ್ಯೆಯನ್ನು ವಿಜಯಲಕ್ಷ್ಮಿ ಎಂದು ಭಾವಿಸು. ಈ ವಿದ್ಯೆ ಪಡೆಯಲು ನೀನು ಯೋಗ್ಯನಾಗಿರುವೆ. ಅರ್ಜುನನಿಗೂ ಈ ವಿದ್ಯೆಯನ್ನು ನೀನು ಬೋಧಿಸು. ನಿನ್ನಿಂದ ಈ ವಿದ್ಯೆಯನ್ನು ಕಲಿತು ನಂತರ ಅವನನ್ನು ಮಹೇಂದ್ರ, ರುದ್ರ, ವರುಣ, ಕುಬೇರ ಮತ್ತು ಯಮ ಇವರುಗಳ ಬಳಿಗೆ ಪ್ರಬಲ ಅಸ್ತ್ರಗಳನ್ನು ಗಳಿಸಲು ಕಳುಹಿಸು. ತಪಸ್ಸು ಅವನನ್ನು ದೇವಲೋಕಕ್ಕೆ ಕೊಂಡೊಯ್ಯುತ್ತದೆ. ಅವನು ಪ್ರಾಚೀನರಲ್ಲಿ ಪ್ರಾಚೀನನು, ಸ್ವತಃ ಭಗವಂತನು. ಅವನು ಅಜೇಯನು. ಅವನು ಕಾಲ, ದೇಶ, ಮೃತ್ಯುಗಳಿಗೆ ಅತೀತನು. ಅರ್ಜುನನು ಇಂದ್ರ, ಈಶ್ವರರಿಂದ ಹಾಗೂ ಲೋಕಪಾಲಕರಿಂದ ಅಸ್ತ್ರಗಳನ್ನು ಪಡೆಯುವನು ಹಾಗೂ ಅತೀತವಾದ ಶೌರ್ಯ ಪರಾಕ್ರಮಗಳನ್ನು ಮೆರೆಯುವನು. ಯುಧಿಷ್ಠಿರ, ದ್ವೈತಮನದಲ್ಲಿ ಹೆಚ್ಚು ಕಾಲ ಅಲೆದಾಡಬೇಡ. ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ನಿಲ್ಲುವುದರಿಂದ ಮನಸ್ಸಿಗೆ ಹಿತವಾಗದು ಹಾಗೂ ನೀನು ಹೆಚ್ಚು ದಿನ ಇಲ್ಲಿರುವುದು ಇದನ್ನು ತಮ್ಮ ಮನೆಯಾಗಿ ಮಾಡಿಕೊಂಡಿರುವ ಋಷಿಗಳಿಗೂ ಇಷ್ಟವಾಗದು. ನಿನ್ನೊಂದಿಗೆ ಹಲವಾರು ಮಂದಿ ಬ್ರಾಹ್ಮಣರು ಬಂದಿದ್ದಾರೆ. ಈ ಅರಣ್ಯದಲ್ಲಿ ಲಭ್ಯವಿರುವ ಆಹಾರ ಮೂಲವು ಬತ್ತಿ ಹೋಗಬಹುದು. ಆದ್ದರಿಂದ ಬೇರೊಂದು ವನವನ್ನು ಹುಡುಕಿಕೋ. ಹೀಗೆ ಯುಧಿಷ್ಠಿರನಿಗೆ ತಿಳುವಳಿಕೆ ಹೇಳಿದ ವ್ಯಾಸರು ಅವನಿಗೆ ಪ್ರತಿಸ್ಮೃತಿ ವಿದ್ಯೆಯನ್ನು ಅನುಗ್ರಹಿಸಿದರು. ಆನಂತರ ಪಾಂಡವರನ್ನು ಆಶೀರ್ವದಿಸಿ ಅಲ್ಲಿಂದ ನಿರ್ಗಮಿಸಿದರು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.